ವಾಕ್ಯಕ್ಕೋಸ್ಕರ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯೇಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ಒಳ್ಳೆ ದೇವರೇ, ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ದೇವರೇ, ನಾವು ವಾಕ್ಯದ ಭಾಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ ರಾಜ. ಅಪ್ಪ, ವಾಕ್ಯವನ್ನು ಹೇಳ್ಕೊಡುವಂತ ದೇವರೇ, ಮಾಮನ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ ಸ್ವಾಮಿ. ಅವ್ರು ಹೇಳ್ಕೊಡುವಂತ ದೇವರೇ, ವಾಕ್ಯವನ್ನ ನಾವು ಶ್ರದ್ಧೆಯಿಂದ ಕೇಳುವಂತೆ ನೀವು ನಮ್ಮನ್ನ ದೇವರೇ ನಿಮ್ಮ ಬಲಗಳಿಂದ ತುಂಬಿಸಿರೋ ರಾಜ. ಅಪ್ಪ, ಕೇಳುವಂತ ವಾಕ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಮುದ್ರೆ ಮಾಡಿಕೊಳ್ಳುವಂತೆ ನಿಮ್ ಸಹಾಯ ಮಾಡ್ರಿ ರಾಜ. ಹಾಗೆ ದೇವರೇ, ಈ ಲೋಕ ಸ್ವಾರ್ಥೀಕರಣದಲ್ಲಿ ನಮ್ಮೆಲ್ಲರನ್ನ ನೀವು ಉಪಯೋಗಿಸ್ಕೊಳ್ತೀರ ಎಂಬುದಾಗಿ ನಂಬ್ತೇನೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಆಮೆನ್. ಥ್ಯಾಂಕ್ ಯು ಅಕ್ಷಯ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧ್ಯಾನ ಇರುವಂತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಇವತ್ತಿನ ವಾಕ್ಯವನ್ನ ನಾವು ಧ್ಯಾನ ಮಾಡ್ಕೊಳ್ಳೋಣ. ಅಕ್ಷರನೇ ವಾಕ್ಯಗಳನ್ನ ಓದುತ್ತೆ ಇವತ್ತಿನ ವಚನಗಳನ್ನ. ನಾವು ವಾಕ್ಯದಲ್ಲಿ ಉಳಿಯುವ ಜೀವನ ಎಂಬುದಾಗಿ ನೋಡ್ತಾ ಇದ್ದೇವೆ. ಕಳೆದ 2 ವಾರದಿಂದಲೂ ಕೂಡ ನಾವು ಧ್ಯಾನ ಮಾಡಿದ್ದು ವಾಕ್ಯದಲ್ಲಿ ಉಳಿದವರಾಗಿ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಪರಿಚಯವೆಲ್ಲ ನಾವು ನೋಡಿದ್ವಿ. ಮುಖ್ಯ ಒಂದು ಸಂದೇಶಕ್ಕೆ ನಾವು ಬಂದಿದ್ದೇವೆ. ಆ ಮುಖ್ಯ ಸಂದೇಶದಲ್ಲಿ ನಾನು ಹೇಳ್ತಾ ಇದ್ದೆ, ಸತ್ಯವೇದ ಅದು ದೇವರ ವಾಕ್ಯವಾಗಿದೆ ಅಂತ ಹೇಳಿ. ಬೈಬಲ್ ಮನುಷ್ಯರು ಬರೆದಿದ್ರು ಕೂಡ ಅದು ಮನುಷ್ಯರ ಆಲೋಚನೆ ಅಲ್ಲ, ಅದು ದೇವರ ಆಲೋಚನೆ ಎಂಬುದಾಗಿ. ಈ ಲೋಕದಲ್ಲಿರುವಂತಹ ಪುಸ್ತಕಗಳೆಲ್ಲ ಮನುಷ್ಯರು ಬರೆದಿರೋದು, ಮನುಷ್ಯರ ಕುರಿತಾಗಿ ಬರೆದಿರೋದು. ಆದ್ರೆ ಬೈಬಲ್ ದೇವರ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಖಂಡಿತ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ತನಕ ಸತ್ಯವೇದ ಸಂಪೂರ್ಣ ದೇವರ ವಾಕ್ಯವಾಗಿದೆ. 66 ಪುಸ್ತಕಗಳು. ಅದನ್ನ ಕ್ಯಾನಾನ್ ಅಂತ ಹೇಳ್ತಾರೆ. ಕ್ಯಾನಾನ್ ಅಂತ ಹೇಳಿದ್ರೆ 70 ಜನ ಯಹೂದಿ ಪಂಡಿತರು, 70 ಜನ ಯಹೂದಿ ಪಂಡಿತರು, ಇಬ್ರಿಯರು ಒಟ್ಟಾಗಿ ಸೇರಿ ಆಯ್ಕೆ ಮಾಡಿದಂತಹ ಪುಸ್ತಕಗಳಿವು. ಅವರು ಯಾವುದು ದೇವರ ವಾಕ್ಯ, ಯಾವುದು ಅಲ್ಲ, ಯಾವುದು ದೇವರಿಂದ ಪ್ರೇರೇಪಿತವಾಗಿ ಬರೆದಿರುವಂತಹ ಪುಸ್ತಕ, ಯಾವುದು ದೇವರಿಂದ ಪ್ರೇರೇಪಿತವಲ್ಲ ಅನ್ನುವಂತಹ ವಿಷಯಗಳನ್ನ ಒಂದು 4 ವಿಷಯಗಳಲ್ಲಿ 4 ವಿಷಯಗಳನ್ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡು ಅವ್ರು ಆರಿಸ್ಕೊಂಡಿದ್ದು. ಅವ್ರು ಆರಿಸ್ಕೊಳ್ಳುವ ಸಮಯದಲ್ಲಿ ಎಷ್ಟೋ ಪುಸ್ತಕಗಳು, ಪತ್ರಿಕೆಗಳಿತ್ತು. ಆದ್ರೆ 66ನ ಮಾತ್ರ ಇವು ದೇವರ ವಾಕ್ಯಗಳು ಎಂಬುದಾಗಿ ಆರಿಸ್ಕೊಂಡಿದ್ದು. ಎಷ್ಟು ವರ್ಷ ಹಿಡೀತು ಈ ಪುಸ್ತಕ ಬರೀಲಿಕ್ಕೆ, ಅಥವಾ ಈ 66 ಪುಸ್ತಕಗಳು ಬರೀಲಿಕ್ಕೆ ಎಷ್ಟು ವರ್ಷಗಳು ಹಿಡ್ದಿದೆ ಅಂದ್ರೆ 1500ರಿಂದ 1600 ವರ್ಷ ಹಿಡ್ದಿರೋದು. ಅದೇನೋ ಒಬ್ರು ಸ್ವಲ್ಪ ದಿನ ತಗೊಂಡು ಪುಸ್ತಕವನ್ನ ಅಥವಾ ಬೈಬಲ್ ಅನ್ನ ಪೂರ್ತಿ ಬರ್ದಾಕಿಲ್ಲ. 1600 ವರ್ಷಗಳು ಹೆಚ್ಚು ಕಮ್ಮಿ. ಎಷ್ಟು ಜನ ಬರೆದ್ರು ಬೈಬಲ್ನ ಅಂದ್ರೆ 40 ಜನ ಬೇರೆ ಬೇರೆ ಕಾಲಘಟ್ಟದಲ್ಲಿ ಇದ್ದಂಥವ್ರು, ಒಬ್ಬರನ್ನೊಬ್ರು ನೋಡದೇ ಇರೋರು, ಒಬ್ಬರನ್ನೊಬ್ರು ಸಂಧಿಸದೇ ಇರೋರು, ಒಬ್ಬರೊಬ್ಬ ಪರಿಚಯ ಒಬ್ಬರಿಗೆ ಇಲ್ಲದೆ ಇರೋರು ಎಷ್ಟೋ ಜನ, ಹಳೆ ಒಡಂಬಡಿಕೆಯಿಂದಲೂ ಹಿಡಿದು ಹೊಸ ಒಡಂಬಡಿಕೆ ತನಕ 40 ವಿಭಿನ್ನ ಲೇಖಕರು ಬೈಬಲ್ನ ಬರೆದಿದ್ದಾರೆ. ಆ ಒಂದು ಬೈಬಲ್ ದೇವ್ರು ಬರ್ಸಿರೋದೇನಕ್ಕಂದ್ರೆ ಜ್ಞಾನಕ್ಕೋಸ್ಕರ ಅಲ್ಲ. ಲೋಕದಲ್ಲಿರುವಂತಹ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾರೆ. ಒಂದು ದೇಶ ಸುತ್ತು, ಇಲ್ಲ ಅಂದ್ರೆ ಕೋಶ ಓದು ಅಂತ ಹೇಳ್ಬಿಟ್ಟು ನಮ್ಗೆ ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಾ ಇದ್ರು. ನಾವು ಬುದ್ಧಿವಂತರಾಗ್ಬೇಕು ಅಂದ್ರೆ ಒಂದು ದೇಶ ಸುತ್ತಬೇಕು, ಇಲ್ಲ ಪುಸ್ತಕಗಳನ್ನ ಓದ್ಬೇಕು ಎಂಬುದಾಗಿ. ಬೈಬಲ್ನ ಬರ್ದಿರೋದು ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದಕ್ಕಲ್ಲ, ಅಥವಾ ಜಸ್ಟ್ ಇದು ಸ್ಕೂಲಲ್ಲಿ ಹೇಗೆ ಪುಸ್ತಕಗಳು ಓದೋದಕ್ಕೆ ಅಥವಾ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಓದ್ತಿದ್ದಾರೆ ಅಥವಾ ಕಲಿಸ್ತಿದಾರೋ ಆ ಉದ್ದೇಶಕ್ಕಾಗಿ ಅಲ್ಲ ಬೈಬಲ್ ಕೊಟ್ಟಿರೋದು. ಬೈಬಲ್ ಕೊಟ್ಟಿರೋದು ಏಕೈಕ ಉದ್ದೇಶ, ಸತ್ಯ ದೇವರನ್ನ ನಾವು ತಿಳ್ಕೋಬೇಕು ಅಂತ ಹೇಳಿ.
ಬೈಬಲ್ ಯಾವ ಧರ್ಮಕ್ಕೂ ಯಾವ ಜಾತಿಗೂ ಸೇರಿದ್ದಲ್ಲ, ಇದು ದೇವ್ರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಸತ್ಯವೇದವನ್ನ ನಾವು ಓದುವಾಗ ದೇವರನ್ನ ಭೇಟಿ ಆಗ್ತೀವಿ. ನಮ್ಮ ಸೃಷ್ಟಿಕರ್ತನಾದ ದೇವರು ನಾವು ಸೃಷ್ಟಿ ಮಾಡ್ಕೊಂಡ ದೇವರಲ್ಲ, ನಾವು ಮಾಡ್ಕೊಂಡಂತ ದೇವ್ರನ್ನಲ್ಲ, ನಮ್ಮನ್ನ ಮಾಡಿದ ದೇವರು ಯಾರು ಅನ್ನೋದನ್ನ ಕೇವಲ ಅಂದ್ರೆ ಕೇವಲ ಬೈಬಲ್ ನಮಗೆ ತಿಳಿಯಪಡಿಸುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಬೈಬಲ್ ನಮಗೆ ದೇವರ ಮಾರ್ಗದಲ್ಲಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಈ ಬೈಬಲ್ ನಮಗೆ ನಾವು ಹುಟ್ಟಕ್ ಮುಂಚೆ ನಾವೆಲ್ಲಿದ್ವಿ, ನಾವ್ ಈ ಲೋಕದಲ್ಲಿ ಏನಕ್ಕೋಸ್ಕರ ಇದ್ದೀವಿ, ಸತ್ತ ಮೇಲೆ ನಾವ್ ಎಲ್ಲಿಗೆ ಹೋಗ್ತೀವಿ ಅನ್ನುವಂತ ವಿಷಯಗಳನ್ನ ತುಂಬಾ ಸ್ಪಷ್ಟವಾಗಿ ಹೇಳೋದಕ್ಕಾಗಿ ಬರೆಯಲ್ಪಟ್ಟಿದೆ. 3 ಭಾಷೆಗಳಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ. ಇಬ್ರಿ, ಗ್ರೀಕ್ ಮತ್ತು ಅರಾಮಿಕ್ ಅನ್ನುವಂತ 3 ಭಾಷೆಗಳಲ್ಲಿ, 3 ಖಂಡಗಳಲ್ಲಿ ಈ ಒಂದು ಬೈಬಲ್ ಅನ್ನು ಬರೆದಿರೋದು. 3 ವಿಭಿನ್ನ ಖಂಡಗಳಲ್ಲಿ, ಏನೋ ಒಂದು ಕಡೆ ಒಂದು ಭಾಷೆಯಲ್ಲಿ ಅಲ್ಲ. ಬೈಬಲು ವಿಭಿನ್ನ, ಅದೇನೋ ಹೇಳ್ತೀವಲ್ಲ, ಭಿನ್ನತೆಯಲ್ಲಿ ಏಕತೆ ಅಂತ ಹೇಳಿ. ಬರ್ದಿರುವಂತಹ ಲೇಖಕರು ಬೇರೆ ಬೇರೆ, ಅವರಿದ್ದಂತಹ ಕಾಲಘಟ್ಟ ಬೇರೆ ಬೇರೆ, ಕೆಲವು ಭಾಷೆ ಬೇರೆ ಬೇರೆ. ಆದ್ರೆ ಅವ್ರು ಬರ್ದಿರೋದೆಲ್ಲ ಒಬ್ಬರನ್ನೊಬ್ರು ನೋಡದೆ, ಒಬ್ರಿಗ ಬಗ್ಗೆ ಒಬ್ರಿಗೆ ಗೊತ್ತಿಲ್ಲದೆ ಬರ್ದಿದ್ರು ಕೂಡ ಒಂದೇ ದೇವರ ಬಗ್ಗೆ ಬರ್ದಿರೋದು. ಯಾಕಂದ್ರೆ ದೇವರು ಒಬ್ಬನೇ, ದೇವರ ಆತ್ಮನಿಂದ ಪ್ರೇರೇಪಿತರಾಗಿನೇ ಬೈಬಲ್ನ ಬರ್ದಿರೋದು. ಅದಕ್ಕೇನೆ ನೀನು ನಾನು ದೇವರ ವಾಕ್ಯದಲ್ಲಿ ಜೀವಿಸಬೇಕು ಅಂತ ಹೇಳಿ. ಇದರಲ್ಲಿ ಒಂದನೇ ಮುಖ್ಯ ವಿಷಯ ಏನಂದ್ರೆ, ಸತ್ಯವೇದವು ಆತ್ಮಿಕ ಆಹಾರವಾಗಿದೆ ಅಂತ ಹೇಳಿ. ಶಾರೀರಿಕವಾದ ಅಥವಾ ಭೌತಿಕ ಜ್ಞಾನವನ್ನ ಕೊಡೋದಕ್ಕೆ ಮಾತ್ರ ಅಲ್ಲ ಬೈಬಲ್ ಬರ್ದಿರೋದು. ಇದನ್ನ ತುಂಬಾ ಜನ ನಾವು ಹೇಗೆ ಒಂದು ಮೋರಲ್ ಲೈಫ್, ಯಾವ ರೀತಿ ನಾವು ಒಂದು ಒಳ್ಳೆಯ ಜೀವಿತ ಜೀವಿಸಬಹುದು ಅಂತ ಹೇಳ್ಬಿಟ್ಟು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿ ಬೋಧನೆ ಮಾಡ್ತಿರ್ತಾರೆ. ಹೌದು, ಅದ್ರ ಬಗ್ಗೆ ಇದೆ. ಅದನ್ನ ನಾವು ಯಾವಾಗ್ಲೂ ಸತ್ಯ ಸುವಾರ್ತೆಯಲ್ಲಿ ಹೇಳ್ತಾ ಇರ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಕ್ರಿಸ್ತನ ಬಗ್ಗೆ ಮಾತನಾಡಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಬಂದಿರುವ ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದೆ. ಸೊ ಇಡೀ ಬೈಬಲ್ ಅನ್ನೋದು ಕ್ರಿಸ್ತನ ಕೇಂದ್ರಿತವಾಗಿದೆ. ಕ್ರಿಸ್ತನ ಕುರಿತಾಗಿ ಇರುವಂತಹ ವಾಗ್ದಾನಗಳು, ವಿಷಯಗಳು ಸತ್ಯವೇದದಿಂದ ತೆಗೆದು ಹಾಕಿದ್ರೆ ಬೈಬಲ್ ನಿಜವಾಗ್ಲೂ ಕೂಡ ಒಂದು ಕೆಲ್ಸಕ್ಕೆ ಬರ್ದಿರುವಂತಹ ಪುಸ್ತಕವಾಗುತ್ತೆ. ಅದು ನಮ್ಮ ಜೀವಿತವನ್ನ ಬದಲಾವಣೆ ಮಾಡಕ್ ಆಗದಿರುವಂತಹ ಪುಸ್ತಕವಾಗುತ್ತೆ. ಕ್ರಿಸ್ತನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೈಬಲ್ನನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಇದು ಆತ್ಮಕ್ಕೆ ಆಹಾರವಾಗಿದೆ. ಭೂಲೋಕದಲ್ಲಿ ಶರೀರಕ್ಕೆ ದೇವರು ಎಲ್ಲಾ ತರದ ಆಹಾರವನ್ನ ಕೊಟ್ಟಿದ್ದಾರೆ. ಆದ್ರೆ ಸತ್ಯ ವೇದದಲ್ಲಿರುವಂತಹ ಒಂದೊಂದು ವಾಕ್ಯವು, ಒಂದೊಂದು ವಿಷಯಗಳು, ಒಂದೊಂದು ಸತ್ಯವು ನಮ್ಮ ಆತ್ಮಕ್ಕೆ ಆಹಾರವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಈಗಾಗಲೇ ಪ್ರಮುಖ ವಚನವಾದಂತಹ 1 ಪೇತ್ರ 2:2 ನಾವು ಓದ್ಕೊಂಡ್ವಿ. ಇನ್ನೊಂದ್ಸಲಿ ಅದನ್ನ ಓದೋಣ. 1 ಪೇತ್ರ 2:2. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಆಮೆನ್. ಆಮೇನ್. ಹೌದು, ಕರ್ತನು ದಯಾಳುವೆಂದು ನಾವೆಲ್ಲರೂ ಅನುಭವದಿಂದ ತಿಳ್ಕೊಂಡಿದ್ದೇವೆ. ಆದದರಿಂದಲೇ ನಾವೇನ್ ಮಾಡ್ಬೇಕು? ಆ ಹಸುಗೂಸುಗಳಂತೆ ನಾವು ಪರಮಾರ್ಥಿಕವಾದಂತಹ ಶುದ್ಧ ಹಾಲನ್ನ, ಕಲಬೆರಕೆ ಇಲ್ಲದಿರುವಂತಹ ಹಾಲನ್ನ ನಾವು ಬಯಸ್ಬೇಕು ಅಂತ ಹೇಳಿ ಇಲ್ಲಿ ನೋಡ್ತೇವೆ. ಅದರಿಂದ ಮಾತ್ರ ನಾವು ರಕ್ಷಣೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ದೇವರ ವಿಷಯದಲ್ಲಿ ನಾವು ಸರಿಯಾಗಿ ಬೆಳೆಯೋದಕ್ಕೆ ಆಗುತ್ತೆ. ಮಕ್ಕಳಿಗೆ ಅದಕ್ಕೋಸ್ಕರ ತಾಯಿ ಹಾಲು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಇಡೀ ಒಂದು ವರ್ಷ ಮಕ್ಕಳಿಗೆ ತಾಯಿ ಹಾಲು ತುಂಬಾ ಮುಖ್ಯ ಎಂಬುದಾಗಿ. ಅದು ತುಂಬಾ ಶುದ್ಧವಾದಂತಹ ಹಾಲು, ತುಂಬಾ ಪೌಷ್ಟಿಕಾಂಶಗಳಿರುವಂತಹ ಹಾಲು ಎಂಬುದಾಗಿ. ಅದೇ ರೀತಿ ದೇವರ ಮಕ್ಕಳಾಗಿರುವಂತ ನಾವು ಶುದ್ಧವಾಗಿರುವಂತ ಈ ದೇವರ ವಾಕ್ಯಗಳನ್ನ, ಸತ್ಯವನ್ನ ನಾವು ಬಯಸುವಂತವರಾಗಿ, ಅದನ್ನ ಕೇಳುವಂತವರಾಗಿರ್ಬೇಕು. ಯಾಕಿದನ್ನ ಪೇತ್ರನ ಹೇಳ್ತಾನೆ ಅಂದ್ರೆ, ಈ ಲೋಕದಲ್ಲಿರುವಂತಹ ಸಭೆಗಳ, ವಿಶ್ವಾಸಿಗಳ ಸ್ಥಿತಿಗತಿಗಳೀಗ ಹೇಗಿದೆ ಅಂತ ಹೇಳಿದ್ರೆ, ಅವರ ಅನುಕೂಲಕ್ಕೆ ತಕ್ಕಂತೆ ವಾಕ್ಯಗಳಿಗೆ ಹೇಳಬೇಕು, ಅವರ ಆಸೆಗಳಂತೆ ವಾಕ್ಯಗಳು ಹೇಳಬೇಕು.
ತೀಟೆ ಕಿವಿಗಳುಳ್ಳವರೆಂಬುದಾಗಿ ಪೌಲನು ತಿಮೋತಿಗೆ ಬರೆಯುವಾಗ ಹೇಳ್ತಾನೆ. ಜನರೆಲ್ಲರೂ ತೀಟೆ ಕಿವಿಗಳುಳ್ಳವರು ಅಂದ್ರೆ ಅವ್ರಿಗಿಷ್ಟವಾಗುವ ವಾಕ್ಯಗಳು, ಅವ್ರಿಗಿಷ್ಟವಾಗುವಂತ ಸ್ಟೋರಿಗಳಾದ್ರೆ ತುಂಬಾ ಆಸಕ್ತಿಯಿಂದ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋದಿಲ್ಲ. ಅವ್ರಿಗಿಷ್ಟವಾದಂತ ಸೇವಕರುಗಳನ್ನ ಕರೆಸ್ಕೊಳ್ತಾರೆ. ಅಲ್ಲ, ದೇವರ ಸತ್ಯವನ್ನ ಹೇಳುವಂತಹ ಸೇವಕರು, ದೇವರ ಸತ್ಯವನ್ನ ಕೇಳೋದಕ್ಕೆ ನಾವು ಬಯಸುವರಾಗಿರ್ಬೇಕೆಂಬುದಾಗಿ ನೋಡ್ತೇವೆ. ಮತ್ತಾಯ 4ನೇ ಅಧ್ಯಾಯ 4ನೇ ವಚನವನ್ನು ಓದ್ಕೊಳ್ಳೋಣ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕು ಬದುಕುವನು ಎಂದು ಬರೆದದೆ ಅಂದನು. ಆಮೇಲೆ ಸೊ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರೋದು 3ನೇ ವಚನದಲ್ಲಿ, ಆ ಶೋಧಕ ಅಂದ್ರೆ ಯಾರು? ಸೈತಾನನು ಯೇಸುವಿನ ಬಳಿಗೆ ಬಂದು ಹೇಳೋದೇನು ಗೊತ್ತಾ? ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳ್ತಾನೆ. ಕಲ್ಲನ್ನ ರೊಟ್ಟಿಯಾಗಿ ಮಾಡಿ ತಿನ್ನು ಅಂತ ಹೇಳ್ಬಿಟ್ಟು ಯೇಸು ತಿನ್ಬೇಕು ಅನ್ಕೊಂಡ್ರೆ ಕಲ್ಲನ್ನ ರೊಟ್ಟಿ ಮಾಡೋ ಅವಶ್ಯಕತೆನೇ ಇಲ್ಲ. ಶೂನ್ಯದಲ್ಲೂ ಕೂಡ ರೊಟ್ಟಿಯನ್ನು ಮಾಡೋಕೆ ಶಕ್ತನಾಗಿದ್ದಾನೆ. ಏನು ಇಲ್ಲದೇನೆ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಈ ಭೂಲೋಕದಲ್ಲಿ ಎಲ್ಲವನ್ನು ಕೂಡ ಶೂನ್ಯತೆಯಲ್ಲೇ ಸೃಷ್ಟಿ ಮಾಡಿರೋದು. ಕಲ್ಲಿಂದ ರೊಟ್ಟಿ ಮಾಡೋದೇನು ದೊಡ್ಡ ವಿಷಯನಾ ದೇವರಿಗೆ? 5,000 ಜನರಿಗೆ ಊಟ ಕೊಟ್ಟಿದ್ದು, 4,000 ಜನರಿಗೆ ದೇವರು ಊಟ ಕೊಟ್ಟಿದ್ದು ಹೇಗೆ? ಏನ್ ಕಲ್ಲನ್ನ ರೊಟ್ಟಿ ಮಾಡಿ ಕೊಟ್ರಾ? ಇಲ್ಲ. ಆ ರೊಟ್ಟಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡಿ ಒಂದು ಪ್ರಾರ್ಥನೆ ಮೂಲಕ ಕೊಟ್ಟಾಗ 5,000 ಜನ ಬರೀ ಗಂಡಸರು ತಿಂದು ಇನ್ನೂ 12 ಪುಟ್ಟಿ ಮಿಕ್ಕಿತೆಂಬುದಾಗಿ ವಾಕ್ಯದಲ್ಲಿ ಇದೆ. ಹಾಗಿರುವಾಗ ಒಂದು ಕಲ್ಲನ್ನ ರೊಟ್ಟಿ ಮಾಡೋದೇನು ದೊಡ್ಡ ಟಾಸ್ಕ್ ಅದು ಅಲ್ಲ. ಸೈತಾನನ ಒಂದು ದುರುದ್ದೇಶ ಇಲ್ಲಿ ಏನು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಕೈಲಿ ಕಲ್ಲನ್ನ ರೊಟ್ಟಿ ಮಾಡಕ್ ಆಗಲ್ಲ ಅನ್ನೋದಲ್ಲ. ಅವನಿಗೆ ಗೊತ್ತು ಚೆನ್ನಾಗಿ ಯೇಸುವೆ ದೇವರು ಅಂತ, ಆತನ ಕೈಲಿ ಆತನ ಮೂಲಕನೇ ಎಲ್ಲವೂ ಸೃಷ್ಟಿಯಾಗಿದೆ ಅಂತ ಗೊತ್ತು. ಆದ್ರೆ ಅವನು ಆಸೆ ಏನು ಗೊತ್ತಾ? ಮೊದಲ ಆದಾಮ ಅವರನ್ನ ಯಾವ ರೀತಿ ಅವನ ಮಾತನ್ನ ಕೇಳುವಂತೆ, ಅವನ ಮಾತಿಗೆ ವಿಧೇಯರಾಗುವಂತೆ ಮಾಡಿ ಆದಾಮ ಅವರನ್ನ ದೇವರಿಂದ ದೂರ ಮಾಡಿದ್ನೋ, ಅದೇ ರೀತಿಯಲ್ಲಿ ಕೊನೆ ಆದಾಮನಾಗಿರುವಂತಹ ಯೇಸುವನ್ನ ಕೂಡ ಅವನ ಮಾತು ಕೇಳುವಂತೆ ಮಾಡಿ ಯೇಸುವನ್ನ ಕೂಡ ವಂಚಿಸಬೇಕೆಂಬುದಾಗಿ ನೋಡ್ದ. ಆದ್ರೆ ಈತನ ದೇವ್ರ ನಾಮಕ್ಕೆ ಸ್ತೋತ್ರ. ಮನುಷ್ಯನ ರೂಪದಲ್ಲಿ ಯೇಸು ಸ್ವಾಮಿ ಬಂದು ಹೇಳ್ತಿರುವಂತ ಮಾತೇನು? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನೆಂಬುದು. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡ್ತಾ ಇದ್ದಾನೆ. 40 ದಿನ ಉಪವಾಸ ಇದ್ದಾನೆ. ಅಂತ ಸಮಯದಲ್ಲಿ ಆತನಿಗೆ ಊಟದ ಅವಶ್ಯಕತೆ ಇದೆ ಅಂತ ಸೈತಾನಗ್ ಗೊತ್ತು. ಅದಕ್ಕೇನೆ ಸೈತಾನ ಯಾರನ್ನಾದ್ರೂ ಯಾಮಾರಿಸಬೇಕು ಅಂದ್ರೆ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆಯೇ ಅವನು ಅವನು ಶೋಧನೆಯನ್ನ ಕೊಡ್ತಾನೆ. ಈಗ ಒಬ್ಬನಿಗೆ ದುಡ್ಡಿನ ಆಸೆ ಇಲ್ಲ ಅಂದ್ರೆ ದುಡ್ಡಿನ ಬಗ್ಗೆ ಶೋಧನೆ ಕೊಡಲ್ಲ. ಯಾಕಂದ್ರೆ ಎಷ್ಟು ದಿನ ದುಡ್ಡಿನ ಬಗ್ಗೆ ಅವನು ಆಸೆ ಹುಟ್ಟಿದ್ರು ಕೂಡ ಅವನು ಆ ಶೋಧನೆಯಲ್ಲಿ ಬೀಳಲ್ಲ ಅಂತ ಅವನಿಗೆ ಗೊತ್ತು. ಹಾಗಾಗಿ ಅದ್ರ ಬಗ್ಗೆ ಶೋಧನೆ ಮಾಡಲ್ಲ. ಯಾರ್ಯಾರಿಗೆ ಯಾವ್ಯಾವ ವಿಷಯದಲ್ಲಿ ಬಲಹೀನರಾಗಿರ್ತಾರೋ ಅಂತ ವಿಷಯದಲ್ಲಿ ಸೈತಾನ ಶೋಧಿಸ್ತಾನೆ. ಇಲ್ಲಿ ಯೇಸು ಸ್ವಾಮಿ ಅವನನ್ನ ಗದರಿಸ್ತಿದ್ದಾನೆ. ದೇವರ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತಿನಿಂದಲೂ ಕೂಡ ಮನುಷ್ಯ ಬದುಕ್ತಾನೆ. ಇದೆಲ್ಲಿಂದ ದೇವರು ಮಾತನಾಡ್ತಾ ಇರೋದು? ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 4ನೇ ವಚನವನ್ನು ಓದೋಣ. ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡವರಾದ ನೀವಾದರೋ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ. ಧರ್ಮೋಪದೇಶ ಕಾಂಡ 4:4, 6:4 ಅನ್ಸುತ್ತೆ. ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ಹ್ಮ್.
ಸೊ ಇಲ್ಲಿ ಒಂದು ಧರ್ಮೋಪದೇಶ ಕಾಂಡದಿಂದ ದೇವರು ಅಲ್ಲಿ ಮಾತನಾಡ್ತಿರೋದನ್ನ ನಾವು ನೋಡ್ತೇವೆ. ಇದನ್ನ 8:3 ನೋಡ್ತೀವಿ. ಹ್ಮ್. ಧರ್ಮೋಪದೇಶ ಕಾಂಡ 8:3, ಸಾರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಆಮೇಲೆ ಸೊ ಆಮೆನ್. ಇಲ್ಲಿ ದೇವರು ಹೇಳ್ತಿರುವಂತದ್ದು, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದಾಗಿ ಈ ವಾಕ್ಯವನ್ನ ಹಿಡಿದು ಯೇಸು ಕ್ರಿಸ್ತನು ಮಾತನಾಡ್ತಿರೋದು. ಇಲ್ಲಿ ಯೇಸು ಸ್ವಾಮಿ ಕೇವಲ ನಮಗೆ ಬೋಧಿಸ್ತಾ ಇಲ್ಲ, ಹೀಗೆ ಮಾಡ್ಬೇಕು ನೀವು, ಹೀಗೆ ಇರಬೇಕು ಅಂತ. ಆತನು ಇದ್ದು ನಮಗೆ ಮಾದರಿಯಾಗಿ ತೋರಿಸ್ಕೊಡ್ತಾ ಇರೋದು. ಬೇರೆ ವಿಷಯದಲ್ಲಿ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ಬೋದಾಗಿತ್ತು ಈ ಸೈತಾನಿಗೆ, ಆದ್ರೆ ದೇ ಯೇಸು ಸ್ವಾಮಿ ಬಂದಿದೆ ಧರ್ಮೋಪದೇಶದ ಪ್ರಕಾರ. ಅಂದ್ರೆ ಈ ಒಂದು ಧರ್ಮಶಾಸ್ತ್ರದ ಅಧೀನದಲ್ಲಿ ಯೇಸು ಕ್ರಿಸ್ತನು ಬಂದರು, ಅದನ್ನ ನೆರವೇರಿಸ್ತಾ ಒಂದು ಮಾರ್ಗವನ್ನ ದೇವರು ತೋರಿಪಡಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಧರ್ಮೋಪದೇಶ ಏನು, ಧರ್ಮಶಾಸ್ತ್ರದ ಕೊನೆಯ ವ್ಯಕ್ತಿ ಯೇಸು ಕ್ರಿಸ್ತನು. ಮತ್ತೆ ನಾವ್ಯಾರು ಧರ್ಮಶಾಸ್ತ್ರದ ಒಳಗಡೆ ಇರೋ ಅವಶ್ಯಕತೆ ಇಲ್ಲ. ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸಿದಂತಹ ಕ್ರಿಸ್ತನನ್ನ ನಾವು ಹಿಂಬಾಲಿಸ್ತಾ ಇರೋದು. ಕ್ರಿಸ್ತನು ಬರೋ ತನಕನೂ ಧರ್ಮಶಾಸ್ತ್ರ ಮುಖ್ಯವಾಗಿತ್ತು, ಆದ್ರೆ ಕ್ರಿಸ್ತನು ಬಂದ್ಮೇಲೆ ಧರ್ಮಶಾಸ್ತ್ರವನ್ನ ಯೇಸು ನೆರವೇರಿಸಿರೋದ್ರಿಂದ ಅದನ್ನ ಈಗ ನಾವು ಹಿಂಬಾಲಿಸೋದ ಅವಶ್ಯಕತೆ ಇಲ್ಲ. ಆದ್ರೆ ಅದರ ಅವಶ್ಯಕತೆ ಏನಿದೆ ಅಂದ್ರೆ, ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲೂ ಇದ್ದಾರೆ, ಹಳೆ ಒಡಂಬಡಿಕೆ ಆದಿಯಿಂದಲೂ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹಳೆ ಒಡಂಬಡಿಕೆ ಓದಬೇಕು. ಅದರಲ್ಲಿ ಕೂಡ ಕ್ರಿಸ್ತನನ್ನ ಕಂಡುಕೊಳ್ಳೋದಕ್ಕಾಗಿ ಓದಬೇಕಾಗಿರೋದು. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಿರುವಂತದ್ದು, ಯೇಸು ಸ್ವಾಮಿ ಹೇಳ್ತಿರುವಂತ ಮಾತೇನು, ದೇವರ ವಾಕ್ಯದಲ್ಲಿ ಇದ್ದುಕೊಂಡು ನಾವು ಜೀವನ ಮಾಡಬೇಕು ಅಂತ. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ 8:3 ಹೇಳಿರುವಂತ ವಾಕ್ಯವನ್ನ ಯೇಸು ಸ್ವಾಮಿ ಹಿಡ್ಕೊಂಡು ಇಲ್ಲಿ ಸೈತಾನನ ಮುಂದೆ ಸರಿಯಾದ ಸಮಯದಲ್ಲಿ ಹೇಳ್ತಾ ಇರೋದು, ಸೈತಾನನೇ, ಬರೀ ರೊಟ್ಟಿಯಿಂದ ಮಾತ್ರನೇ ಅಲ್ಲ ಮನುಷ್ಯ ಬದುಕೋದು, ದೇವರ ವಾಕ್ಯದಿಂದಲೂ ಕೂಡ ಅಂತ. ನೀನು ನಾನು ಅಷ್ಟೇ, ನಾವು ಆತ್ಮಿಕ ವ್ಯಕ್ತಿಗಳಾಗಿದ್ದೇವೆ. ಆ ಮೊದಲ ಆದಮ ಬರೀ ಶಾರೀರಿಕವಾದ ಆಹಾರಕ್ಕಾಗಿ ಸೋತು ಹೋದ. ಸುತ್ತಲೂ ಎಷ್ಟೋ ಮರ ಗಿಡಗಳಿದ್ರು ಕೂಡ, ಎಷ್ಟೋ ಹಣ್ಣು ಹಂಪಲುಗಳಿದ್ರು ಕೂಡ ದೇವರು ತಿನ್ನಬೇಡ ಅಂತ ಹೇಳಿರುವಂತ ಹಣ್ಣನ್ನು ಕೂಡ ತಿಂದು ಅವನು ಮೋಸ ಹೋದ. ಇವತ್ತು ಈ ಲೋಕದಲ್ಲಿ ನಾವು ಶಾರೀರಿಕವಾದ ಆಹಾರಕ್ಕಾಗಿ ಆತ್ಮಿಕ ಆಹಾರವನ್ನ ದೂರ ಮಾಡ್ಕೊಳ್ತಾ ಇದ್ದೇವೆ. ಆ ರೀತಿ ಮಾಡದೆ ದೇವರ ಆಹಾರಕ್ಕೆ, ವಾಕ್ಯಕ್ಕೆ ನಾವು ಹೆಚ್ಚು ಮಹತ್ವವನ್ನ ಕೊಡುವರಾಗಿರ್ಬೇಕು. ಹಬಕ್ಕೂಕನ ಹೇಳುವಂತ ಮಾತುಗಳನ್ನ ಒಂದ್ಸಲಿ ಓದೋಣ. ಹಬಕ್ಕೂಕನ ಪುಸ್ತಕದಲ್ಲಿ ಅವನು ಯಾವ ರೀತಿ ದೇವರ ಮುಂದೆ ಅರಿಕೆ ಮಾಡ್ತಾನೆ ಎಂಬುದಾಗಿ ನಾವು ನೋಡೋಣ. ಆ 2ನೇ ಅಧ್ಯಾಯದಲ್ಲಿ ಹಬಕ್ಕೂಕ 2ನೇ ಅಧ್ಯಾಯ, 2 ಎರಡು ಮೂರನೇ ಎಷ್ಟನೇ ಮೂರನೇ ವಾಕ್ಯ ನಾನು? ಅಧ್ಯಾಯದಲ್ಲಿ 17ರಿಂದ ಓದೋಣ. ಹಬಕ್ಕೂಕ 3:17-19. ಆಹಾ, ಅಂಜೂರವು ಚಿಗುರದಿದ್ದರೂ ದ್ರಾಕ್ಷ ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಸಾಕು. ಇಲ್ಲಿ ನಾವು ಕರ್ತನಾದ ಯೆಹೋ ನೋಡ್ತಿರುವಂತದ್ದು, ಹಬಕ್ಕೂಕ ಎಷ್ಟರ ಮಟ್ಟಿಗೆ ಒಂದು ಆ ತೀರ್ಮಾನ ಮಾಡ್ತಾ ಇದ್ದಾನೆ ಎಂಬುದಾಗಿ. ಎಂತ ಒಂದು ಬಲವಾದ ಒಂದು ತೀರ್ಮಾನ ಮಾಡ್ಕೊಳ್ತಿದ್ದಾನೆ ದೇವರಲ್ಲಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಿರುವಂತದ್ದು. ಅಂಜೂರ ಚಿಗುರ್ಲಿಲ್ಲ ಅಂದ್ರು, ದ್ರಾಕ್ಷಲತೆ ಇಲ್ಲ ಅಂದ್ರು ಕೂಡ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದ್ರೂ ಪರವಾಗಿಲ್ಲ, ಹೊಲ ಗದ್ದೆಗಳಲ್ಲಿ ಆಹಾರ ಇಲ್ಲದೆ ಇದ್ರು ಕೂಡ, ಹಿಂಡು ಹಟ್ಟಿಯಲ್ಲಿಲ್ಲ ಅಂದ್ರು, ಮಂದೆಯು ಕೊಟ್ಟಿಗೆಯಲ್ಲಿಲ್ಲ ಅಂದ್ರು ಕೂಡ, ನಾನು ಅಂದ್ರೆ ಈ ಲೋಕದಲ್ಲಿ ನನಗೆ ಶಾರೀರಿಕವಾದದ್ದು ಏನು ಇಲ್ಲ ಅಂದ್ರೂ ಕೂಡ ನಾನು ಯೆಹೋವನಲ್ಲಿ ಉಲ್ಲಾಸಿಸ್ತೇನೆ ಅಂತ
ನಾನು ದೇವರ ವಾಕ್ಯದಲ್ಲಿ ಉಲ್ಲಾಸಿಸ್ತೇನೆ ಎಂಬುದಾಗಿ, ನನ್ನ ರಕ್ಷಕನಾದ ದೇವರಲ್ಲೇ ನನ್ನ ಆನಂದ ಇದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಸೊ ಈ ರೀತಿಯಾದಂತ ಒಂದು ತೀರ್ಮಾನ ನಮ್ಮದಾಗಬೇಕು. ದೇವರಲ್ಲೇ ನಮ್ಮ ಆನಂದವಾಗಿರ್ಬೇಕು. ಸತ್ಯವನ್ನ ತಿಳ್ಕೊಂಡಿರುವಂತ ಎಲ್ಲಾ ದೇವರ ಮಕ್ಕಳು ಇದನ್ನ ತಾನು ಹೇಳ್ತಿದ್ದಾರೆ. ಪೌಲನು ಕೂಡ ಅದನ್ನ ಹೇಳ್ತಾನೆ. ಫಿಲಿಪ್ಪಿ 4:4 ಕರ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ಕೂಡ ಆ ಕರ್ತನಲ್ಲಿ ಸಂತೋಷಿರಿ ಎಂಬುದಾಗಿ ತಿರುಗಿ ಹೇಳ್ತಾನೆ ಎಂಬುದಾಗಿ ಹೇಳ್ತಾನೆ. ದೇವರ ಮಕ್ಕಳಿಗೆ ದೇವರೇ ಸಂತೋಷವಾಗಿದ್ರು. ದೇವರ ವಾಕ್ಯವೇ ಅವರ ಸಂತೋಷವಾಗಿತ್ತು. ಯಾರನ್ನಾದ್ರೂ ನೀವು ಉದಾಹರಣೆ ತಗೊಳ್ಳಿ, ಅವ್ರಿಗೆ ದೇವರೇ ಮುಖ್ಯವಾಗಿದ್ರು. ಅದಕ್ಕೋಸ್ಕರನೇ ದೇವರು ಅವ್ರನ್ನ ಆಶೀರ್ವದಿಸಿದ್ರು, ದೇವರ ಅವ್ರನ್ನ ನಡೆಸಿದ್ರು. ಯಾರು ದೇವರ ವಾಕ್ಯವನ್ನ ಹಿಡ್ಕೊಂಡು ದೇವರಿಗಾಗಿ ಅವ್ರು ಜೀವಿಸಿದ್ರು ಅಂತವ್ರನ್ನ ದೇವರು ಚರಿತ್ರೆಯಲ್ಲಿ ಉಪಯೋಗಿಸಿದ ಹಾಗೆ ನೋಡ್ತೀವಿ. ಯೋಸೆಫನು ದೇವ್ರು ಕೊಟ್ಟ ಒಡಂಬಡಿಕೆನ ಹಿಡ್ಕೊಂಡ. ಮೋಶೆ ದೇವ್ರು ಕೊಟ್ಟಂತ ಒಡಂಬಡಿಕೆನ ಹಿಡ್ಕೊಂಡ, ರಕ್ತದ ಒಡಂಬಡಿಕೆಯನ್ನ. ಮತ್ತೆ ಈ ಒಂದು ಸಮುವೇಲನು ದೇವರೊಂದು ಒಡಂಬಡಿಕೆ ಮಂಜೂಷವನ್ನ ಹಿಡ್ಕೊಂಡ. ಅಲ್ಲೇ ಅವನು ಮಲಗ್ತಾ ಇದ್ದಿದ್ದು, ಅಲ್ಲೇ ಅವನು ಇರ್ತಾ ಇದ್ದಿದ್ದು. ದಾವಿದನು ದೇವರ ಒಡಂಬಡಿಕೆ ಹಿಡ್ಕೊಂಡ, ದೇವರ ಆಲಯ ಕಟ್ಟಬೇಕು ಅನ್ನುವಂತ ಒಡಂಬಡಿಕೆ, ದೇವರ ರಾಜ್ಯಕ್ಕಾಗಿ, ದೇವರ ನಾಮ ಮಹಿಮೆಗಾಗಿ ಒಂದು ಆಲಯ ಕಟ್ಟಬೇಕು ಅಂತ ಅವನ ಜೀವನದಲ್ಲಿ ದೇವರ ಆಲಯಕ್ಕೆ ಬೇಕಾಗಿರುವಂತದ್ದು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ ಎಂಬುದಾಗಿ ನಾನು ಈ ತರ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರು ಕೂಡ ದೇವರ ಒಡಂಬಡಿಕೆನ ಹಿಡ್ಕೊಂಡಂತವ್ರೆ. ಆ ದೇವರ ಒಡಂಬಡಿಕೆ ಅಂದ್ರೆ ದೇವರ ವಾಕ್ಯವನ್ನು ಹಿಡ್ಕೊಂಡವ್ರು. ಹಾಗಾಗಿ ದೇವರವ್ರ ಜೊತೆಯಲ್ಲಿ ಇದ್ರು ಎಂಬುದು. ಆ ದೇವರ ಒಡಂಬಡಿಕೆ ಅವರಿಗೆ ಆ ದೇವರ ಆಹಾರವಾಗಿತ್ತು, ಆತ್ಮಿಕ ಆಹಾರ. ನಿನ್ನ ನನ್ನ ಜೀವನದಲ್ಲಿ ಕೂಡ ಅತ್ಯಂತ ಪ್ರಾಮುಖ್ಯವಾಗಿ ನಾವು ದೇವರ ವಾಕ್ಯವನ್ನ ಹಿಡ್ಕೋಬೇಕು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ, ಸತ್ಯವೇದವು ದೇವರ ವಾಕ್ಯವಾಗಿದೆ ಅನ್ನೋದನ್ನ ನೀನು ಸರಿಯಾಗಿ ನಂಬಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸೈತಾನನ ಮೂಲಕ ಪ್ರೇರೇಪಿತರಾಗುವಂತಹ ಅನೇಕ ಜನರು ನಮ್ಮನ್ನ ಯಾಮಾರಿಸಬಹುದು. ನಾವು ಸತ್ಯವನ್ನ ಸರಿಯಾಗಿ ತಿಳ್ಕೊಂಡ್ಲಿಲ್ಲ, ಇದು ಪರಿಪೂರ್ಣವಾಗಿ ದೇವರ ವಾಕ್ಯ ಅಂತ ನಾವು ಹಿಡ್ಕೊಂಡಿಲ್ಲ ಅಂದ್ರೆ ನಾವು ಮೋಸ ಹೋಗ್ತೀವಿ. ದಯಮಾಡಿ ಗಮನಿಸಿ ದೇವರ ವಾಕ್ಯದ ಕಡೆಗೆ. ಯಾಕಿದೆ ನಾವು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಿಮಗೆ ಕೆಲವು ಪ್ರಶ್ನೆಗಳು ಕೇಳಬಹುದು. ಯಾರಾದ್ರೂ ಒಂದು ವೇಳೆ ಯೇಸು ಅಂದ್ರೆ ಆಗದೆ ಇರೋರು, ದೇವ್ರ ಮಕ್ಕಳಂದ್ರೆ ಆಗದೆ ಇರೋರು ನಿಮ್ಮ ಹತ್ರ ಬಂದು ಪ್ರಶ್ನೆ ಕೇಳಬಹುದು. ಬೈಬಲ್ ಅನ್ನ ನೀವು ದೇವ್ರ ವಾಕ್ಯ ಅಂತಿರಲ್ಲ, ಬೈಬಲ್ ಅಲ್ಲಿ ಎಷ್ಟು ಕೆಟ್ಟ ಕೆಟ್ಟ ವಿಷಯಗಳಿದೆ ಗೊತ್ತಾ ಅಂತ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಲೋಟನ ಜೊತೆಯಲ್ಲಿ ತನ್ನ ಸ್ವಂತ ಮಕ್ಕಳೇ ಪಾಪ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳು ಸ್ವಂತ ತಂದೆ ಮೂಲಕ ಗರ್ಭಿಣಿಯರಾಗಿ ಮಕ್ಕಳನ್ನ ಹೇರ್ತಾರೆ. ಹಾಗಾದ್ರೆ ಇದು ದೇವ್ರ ವಾಕ್ಯನಾ? ಇಷ್ಟು ಕೆಟ್ಟದಾಗಿರೋದು ದೇವ್ರ ವಾಕ್ಯನಾ ಅಂತ ಹೇಳಿ. ಇನ್ನು ಈ ತರ ಹೇಳ್ತಾ ಹೋದ್ರೆ ಬೈಬಲ್ ಅಲ್ಲಿ ಖಂಡಿತ ಅನೇಕ ವಿಷಯಗಳಿದೆ. ಅಬ್ಸಲೋಮನು ಅಂತ ಇದ್ದಾನೆ, ದಾವಿದನ ಮಗ. ಅವನೇನ್ ಮಾಡ್ತಾನೆ, ಅವನ ಆ ಅಫ್ಕೋರ್ಸ್ ವರ್ಷೆಯಲ್ಲಿ ತಾಯಂದ್ರ ಆಗ್ಬೇಕು, ದಾವಿದನ ಉಪಪತ್ನಿಯರ ಜೊತೆಗೆ ಅವನು ಕೆಟ್ಟದಾಗ ನಡ್ಕೊಳ್ತಾನೆ ಎಂಬುದಾಗಿ ಇದೆ. ಆ ಮತ್ತೆ ದಾವಿದನು ತಪ್ಪು ಮಾಡಿರೋದ್ರ ಬಗ್ಗೆ ಇದೆ, ಅಬ್ರಹಾಮನು ತಪ್ಪು ಮಾಡಿರೋದ್ರ ಬಗ್ಗೆ ಇದೆ. ಈ ತರ ಹೇಳ್ತಾ ಹೋದ್ರೆ ತುಂಬಾ ಕೆಟ್ಟ ವಿಷಯಗಳು ಬೈಬಲ್ ಅಲ್ಲಿ ಇದೆ. ಈ ವಿಷಯಗಳನ್ನ ಹಿಡಿದು ಅವ್ರು ಪ್ರಶ್ನೆ ಮಾಡೋದೇನು ಗೊತ್ತಾ, ಇದು ಹೇಗೆ ಪರಿಶುದ್ಧ ದೇವರಾಗುತ್ತೆ, ಇದು ಹೇಗೆ ಪರಿಶುದ್ಧ ದೇವರ ವಾಕ್ಯ ಆಗುತ್ತೆ, ಇದು ಹೇಗೆ ಆ ಸತ್ಯವೇದ ಆಗುತ್ತೆ ಅಥವಾ ಪರಿಶುದ್ಧ ಗ್ರಂಥವಾಗುತ್ತೆ. ಈ ಬೈಬಲ್ ಅಲ್ಲಿ ಇಷ್ಟೆಲ್ಲ ಕೆಟ್ಟ ವಿಷಯಗಳು, ಯಾರಾದ್ರೂ ಇದನ್ನ ಒಪ್ಕೊಳಕ್ಕಾಗತ್ತಾ? ಈಗಿನ ಕಾಲದಲ್ಲೂ ಕೂಡ ಯಾರು ಒಪ್ಕೊಳಕ್ ಆಗದಿರುವಂತಹ ವಿಷಯಗಳೆಲ್ಲ ಇದರಲ್ಲಿ ಇಷ್ಟು ಕೆಡ್ದಾಗಿರ್ಬೇಕಾದ್ರೆ ಇದನ್ನ ದೇವ್ರ ವಾಕ್ಯ ಅಂತಿರಲ್ಲ ನೀವು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಇದಕ್ಕೆ ಉತ್ತರ ಗೊತ್ತಿಲ್ಲದೆ ಎಷ್ಟೋ ಜನ ಆ ಹೌದು ಅಂತ ಹೇಳ್ಬಿಟ್ಟು ಯೇಸುನ ಸಭೆನ ಬಿಟ್ಟು ಹೋಗ್ತಿರೋರು ಕೂಡ ಇದ್ದಾರೆ. ಅಂತವ್ರು ಯಾವತ್ತಾದ್ರೂ ಹೋಗೋರೆ. ಸತ್ಯ ಗೊತ್ತಿಲ್ದಿರೋರು ಎಷ್ಟು ವರ್ಷ ಸಭೆಯಲ್ಲಿದ್ರು ಕೂಡ ಒಂದು ದಿನ ಅವರು ದೇವರನ್ನ ಸಭೆನ ಬಿಟ್ಟು ಹೋಗೋರೆ. ಅವ್ರ ಬಗ್ಗೆ ನಮಗೆ ಚಿಂತೆ ಬೇಡ. ನೀನು ನಾನು ಸರಿಯಾದ ಉತ್ತರವನ್ನ ಹಿಡ್ಕೋಬೇಕಾರದು, ಸರಿಯಾದ ರೀತಿಯಲ್ಲಿ ಹೇಳ್ಬೇಕಾರದು. ಇದನ್ನ ಯಾಕೆ ಸತ್ಯವೇದ ಅಂತೀವಿ, ಇದನ್ನ ಯಾಕೆ ಪರಿಶುದ್ಧ ಗ್ರಂಥ ಅಂತೀವಿ ಅಂದ್ರೆ, ದೇವರು ಒಳ್ಳೆದನ್ನ ಮಾತ್ರ ಬರ್ಸಿ ಕೆಟ್ಟದನ್ನ ಬಿಟ್ಬಿಟ್ಟಿಲ್ಲ. ತನ್ನ ಮಕ್ಕಳೇ ಆಗಿದ್ರು ಕೂಡ, ತನ್ನನ್ನ ಹಿಂಬಾಲಿಸಿದವರಾದ್ರೂ ಕೂಡ, ದೇವರು ಆರಿಸಿಕೊಂಡಂತಹ ವ್ಯಕ್ತಿಗಳಾಗಿದ್ರು ಕೂಡ, ಅವ್ರು ಮಾಡಿದಂತಹ ಒಳ್ಳೆ ಕಾರ್ಯಗಳನ್ನ ಮತ್ತು ಅವ್ರು ಮಾಡಿದಂತಹ ಕೆಟ್ಟದನ್ನ ಎರಡನ್ನೂ ಬರ್ಸಿದ್ದಾರೆ.
ಅದಕ್ಕೇನೆ ಇದು ಸತ್ಯವೇದ ಅನ್ನೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಟ್ಟದನ್ನೆಲ್ಲ ಬಿಟ್ಟು ಬರೀ ಒಳ್ಳೇದನ್ನು ಮಾತ್ರ ಬರ್ದಿದ್ರೆ ನಿಜವಾಗ್ಲೂ ಇದು ಸತ್ಯವೇದ ಆಗ್ತಿರ್ಲಿಲ್ಲ. ಯೇಸು ಆರಿಸ್ಕೊಂಡಂತಹ ಅವರೆಲ್ಲರೂ ಮಾಡಿದ ಒಳ್ಳೆ ಕಾರ್ಯವನ್ನೇ ಮಾಡಿದ್ರೆ ಬರ್ದಿದ್ರೆ ಬೈಬಲ್ ಅಲ್ಲಿ ನಿಜವಾಗ್ಲೂ ಇದು ಸತ್ಯವೇದ ಆಗ್ತಿರ್ಲಿಲ್ಲ, ಇದು ಪರಿಶುದ್ಧ ಗ್ರಂಥ ಆಗ್ತಿಲ್ಲ, ಇದು ದೇವ್ರ ವಾಕ್ಯ ಆಗ್ತಿಲ್ಲ. ದೇವ್ರು ಸುಳ್ಳುಗಾರನಾಗುವನಾಗ, ದೇವ್ರು ಸುಳ್ಳುಗಾರನಾಗುವನು. ದೇವ್ರು ಹೇಗೆ ಸತ್ಯ ದೇವರಾಗ್ತಿದ್ರು? ಸೊ ಅದಕ್ಕೋಸ್ಕರ ಸರಿಯಾಗಿ ನಾವು ಉತ್ತರ ಕೊಡೋದನ್ನ ಕಲಿಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಮನುಷ್ಯರು ಕೆಟ್ಟವರಾಗಿರ್ಬೋದು, ಬೈಬಲ್ ಅಲ್ಲಿ ಇರೋ ಮನುಷ್ಯರು, ಬೈಬಲ್ ಇರೋ ದೇವರಲ್ಲ ಕೆಟ್ಟವರು. ಮನುಷ್ಯರು ತಪ್ಪು ಮಾಡಿರ್ಬೋದು ಬೈಬಲ್ ಅಲ್ಲಿ ಇರೋರು, ಆದ್ರೆ ಬೈಬಲ್ ದೇವರು ಯಾವತ್ತೂ ತಪ್ಪು ಮಾಡಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಸತ್ಯವೇದು ದೇವರ ವಾಕ್ಯವಾಗಿದೆ ಅಂತ ನೀನು ಹಿಡ್ಕೊಂಡಿರೋ ಈ ಬೈಬಲ್, ನೀನು ಓದ್ತಿರುವಂತಹ ಈ ಬೈಬಲ್ ಅನ್ನ ದೇವರ ವಾಕ್ಯ ಅಂತ ನೀನು ಸಂಪೂರ್ಣವಾಗಿ ನಂಬಬೇಕು. ಇದರಲ್ಲಿ ಯಾವ ಸಂದೇಹವೂ ಕೂಡ ನಿನಗೆ ಇರಬಾರದು. ಸೊ ಇದ್ರಲ್ಲಿ ನಾವು ನೋಡ್ತೀವಿ, ನಮ್ಮ ಗಾಯದ ಗುರುತುಗಳು, ಅಸಮಾಧಾನವನ್ನು ಬೇರು ಸಹಿತ ಕಿತ್ತು ಹಾಕ್ಬೇಕು ಮತ್ತು ತ್ಯಜಿಸ್ಬೇಕು ಅಂತ. ನಮ್ಮ ಗಾಯಗಳು ಅಥವಾ ಅಸಮಾಧಾನಗಳನ್ನೆಲ್ಲ ಕಿತ್ತಾಕ್ಬೇಕು ಅಷ್ಟು. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತಹ ಎಲ್ಲ ಅಪನಂಬಿಕೆಗಳನ್ನ ನಾವು ಕಿತ್ತಾಕ್ಬೇಕು. ಇದು ಒಂದು ವೇಳೆ ಈ ಸಮಯದಲ್ಲಿ ಇದನ್ನ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀನ್ ಸಂಪೂರ್ಣವಾಗಿ ಬೈಬಲ್ ದೇವರ ವಾಕ್ಯ ಅಂತ ನಂಬಬೇಕು ಅಷ್ಟೇ. ಬೇರೆ ಯಾವ ಸಂದೇಹವೂ ಇರಬಾರದು ನಿನಗೆ. ಇದರಲ್ಲಿ ಒಂದೆರಡು ವಿಷಯಗಳನ್ನು ನೋಡುವಾಗ 1 ತಿಮೋಥೆಯ 3:16 ಓದೋಣ. 1 ತಿಮೋಥೆ 3:16. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾ ಗಂಭೀರವಾದದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾದ ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಆಮೆನ್. ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಇಲ್ಲಿ ನಾವು ನೋಡ್ತಿರುವಂತದ್ದು ದೇವಭಕ್ತಿ ಆಧಾರವಾಗಿರುವಂತಹ ಸತ್ಯಾರ್ಥವು ಗಂಭೀರವಾದದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ. ನಾವು ಹೇಳ್ತಿರೋದು ಇದು ದೇವರ ವಾಕ್ಯ, ಇದು ಸತ್ಯ ವಾಕ್ಯಗಳಂತ ನಾವು ಒಪ್ಕೊಳ್ತಿದ್ದೇವೆ. ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನವಾಗಿ ಸೇರಿಸಲ್ಪಟ್ಟನು ಎಂಬುದಾಗಿ. ಸೊ ಈ ಈ ಯೇಸು ಆ, ಈ ಯೇಸು ನಮ್ಮ ದೇವರೆಂಬುದಾಗಿ, ಆತನು ಯಾವ ರೀತಿ ಬಂದ, ಏನೆಲ್ಲ ಮಾಡ್ದ ಅನ್ನೋದನ್ನ ಅವ್ರು ಹೇಗೆ ಇದು ಸತ್ಯ ಅಂತ ಗಂಭೀರವಾಗಿ ಒಪ್ಪಿಕೊಂಡ್ರು, ಹಾಗೆ ನಾವು ಕೂಡ ಈ ಯೇಸುವನ್ನ, ಈ ಸತ್ಯವೇದ ಏನು ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ ಇದು ಸತ್ಯ ಅಂತ ನಾವು ನಂಬಬೇಕು. ಮತ್ತೆ ಆ ಇದು ಎಲ್ಲ ದೇವರಿಂದ ಬಂದಿರುವಂತಹ ವಾಕ್ಯಗಳೆಂಬುದಾಗಿ 2 ತಿಮೋಥೆ 3:16 ಕೂಡ ನಾವು ನೋಡ್ತೇವೆ. 2 ತಿಮೋಥೆ 3:16. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆಮೇಲೆ ಆಮೇನ್. ಸೊ ಇಲ್ಲಿ ನಾವು ನೋಡ್ತಿರೋದೇನು, ಈಗಾಗಲೇ ಓದ್ಕೊಂಡ ವಚನದ ಪ್ರಕಾರ ಯೇಸು ಕ್ರಿಸ್ತನ ಬಗ್ಗೆ ಆತನ ಏನೆಲ್ಲ ಬಂದು ಈ ಲೋಕದಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಬರ್ಸಿರೋದು ಯಾರು? ದೇವರೇ. ಸೊ ಇಲ್ಲಿ 2 ತಿಮೋಥೆ 3:16 ಮೊದಲನೇ ಭಾಗ ತುಂಬಾ ಸ್ಪಷ್ಟವಾಗಿ ಹೇಳೋದೇನು ಗೊತ್ತಾ? ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ, ಪ್ರತಿಯೊಂದು ಶಾಸ್ತ್ರ ಅಂದ್ರೇನು? ಬೈಬಲ್ ಇರುವಂತಹ ಪ್ರತಿಯೊಂದು ವಚನವು ದೈವ ಪ್ರೇರಿತವಾಗಿರುವಂತದ್ದು. ದೇವರಿಂದ ಪ್ರೇರಿತರಾಗಿ ಈ ಒಂದು 40 ಜನ ಲೇಖಕರು ದೇವರ ವಾಕ್ಯವನ್ನ ಬರೆದಿರೋದು. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವ್ರು ಜನಿಸಿ ಅವ್ರ ಜೀವನ ಮಾಡ್ತಿದ್ರು ಕೂಡ ಪ್ರತಿಯೊಬ್ಬರು ದೇವರ ಆತ್ಮನಿಂದ ಈ ಸತ್ಯವೇದನ ಬರೆದಿರೋದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೆ ಯೆಶಾಯ 34:16 ಕೂಡ ಓದ್ಕೊಳ್ಳೋಣ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ.
ಆಮೇಲೆ ಅಂದ್ರೆ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ನಾವು ವಾಕ್ಯವನ್ನ ನೋಡ್ತಿದೀವಿ ಅಂದ್ರೆ ಆತನ ಹೇಳ್ತಿರುವಂತದ್ದು, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಯಾರಿದನ್ನ ಹೇಳ್ತಾ ಇರುವಂತದ್ದು? ಆ ದೇವರ ಒಂದು ಆ ಪ್ರವಾದಿಯಾಗಿರುವಂತಹ ಯೆಶಾಯನು ಹೇಳ್ತಿರುವಂತದ್ದು, ದೇವರ ವಾಕ್ಯದಲ್ಲಿ ಹುಡುಕಿ ಓದಿರಿ, ಆ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಪ್ರತಿಯೊಂದು ಕೂಡ ಇಲ್ಲಿ ಇರುತ್ತೆ, ಎಲ್ಲವೂ ಜೊತೆ ಜೊತೆಯಾಗಿರುತ್ತೆ ಎಂಬುದು. ಯಾಕಂದ್ರೆ ಇದು ಆತನ ಬಾಯಿಂದ ಅಪ್ಪಣೆ ಆಯ್ತಲ್ಲ ಅಂತ. ದೇವರ ಬಾಯಿಂದ ಈ ಸತ್ಯವೇದ ಅಪ್ಪಣೆ ಆಗಿರೋದು. ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವರ ಆತ್ಮನಿಂದಲೇ ಸತ್ಯವೇದವು ಬರೆಯಲ್ಪಟ್ಟಿದೆ. ದೇವರ ಆತ್ಮನಿಂದಲೇ ಪ್ರತಿಯೊಬ್ಬರು ಕೂಡ ಇದನ್ನ ಬರೆದಿರೋದು ಅಂತ, ತಮ್ಮ ಸ್ವಂತ ವಾಕ್ಯಗಳನ್ನೆಲ್ಲ ಬರೆದಿರೋದು. ಇದು ಪೌಲನು ಬರೆದಿರೋ ಪತ್ರಿಕೆಗಳಾಗಿರ್ಬೋದು, ಪೇತ್ರನು ಬರೆದಿರೋ ಪತ್ರಿಕೆಗಳಂತ ಇರ್ಬೋದು, ಯಾಕೋಬನು ಬರೆದ ಪತ್ರಿಕೆ ಅಂತ ಇರ್ಬೋದು, ಯೋಹಾನನು ಬರೆದಂತಹ, ಲೂಕನು ಬರೆದಂತ ಸುವಾರ್ತೆ ಅಂತ, ಮಾರ್ಕನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ ಅಂತ. ಅವ್ರು ಬರ್ದಿರೋರು ಬೇರೆ ಬೇರೆ ಇರಬಹುದು, ಆದ್ರೆ ಬರ್ಸಿದವ್ರು ಯಾರು? ದೇವರ ದೇವರ ಆತ್ಮನು. ನಿಜವಾದ ಲೇಖಕ ಯಾರು? ದೇವರು. ಹಾಗಾಗಿ ನಾವಿದನ್ನ ಓದುವಾಗ, ಓ ಪೌಲನ್ ಹಿಂಗ್ ಹೇಳ್ತಾ ಇದ್ದಾನೆ, ಯಾಕೋಬನ್ ಹಿಂಗ್ ಹೇಳ್ತಾ ಇದ್ದಾನೆ, ಯೆಶಾಯ ಹಿಂಗ್ ಹೇಳ್ತಾ ಇದ್ದಾನೆ, ಅಲ್ಲ, ದೇವ್ರು ಹೀಗೆ ಹೇಳ್ತಾ ಇದ್ದಾನೆ. ಇದು ದೇವರ ವಾಕ್ಯ ಅಂತ ನಾವು ಓದಿ ತಿಳ್ಕೋಬೇಕು, ಇದನ್ನ ನಂಬಬೇಕಾಗಿರೋದು. ಅಲ್ಲಿ ಬರ್ದಿರೋದು ಯೆಶಾಯನಾಗಿದ್ರು ಕೂಡ ಇದು ಯೆಶಾಯನ ಮಾತು ಅಲ್ಲ, ಇದು ದೇವರ ಮಾತು. ಆದಿಕಾಂಡದಿಂದ ಪ್ರಕಟಣೆ ತನಕ ಪ್ರತಿಯೊಂದು ಕೂಡ ದೇವರ ಆತ್ಮನಿಂದ ಬರೆಸಲ್ಪಟ್ಟಿರೋದು. ಇದರಲ್ಲಿ ಯಾವ ಸಂದೇಹನೂ ನಮ್ಗೆ ಇರಬಾರ್ದು. ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪುಸ್ತಕ, ಪ್ರತಿಯೊಂದು ವಚನ, ಪ್ರತಿಯೊಂದು ಪದ, ಪ್ರತಿಯೊಂದು ಅಕ್ಷರನು ದೈವ ಪ್ರೇರಿತವಾಗಿರುವಂತದ್ದು. ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ಕೊನೆಯದಾಗಿ ಸತ್ಯವೇದವು ಒಂದು ಕ್ಯಾನನ್ ಆಗಿದೆ ಅಂತ. ಕ್ಯಾನನ್ ಅಂದ್ರೆ ಏನ್ ಗೊತ್ತಾ? ಒಂದು ಸ್ಟ್ಯಾಂಡರ್ಡ್. ಇದು ದೇವರ ವಾಕ್ಯ ಅನ್ನೋದಕ್ಕೆ ಒಂದು ಅಳತೆ, ಒಂದು ಮಾನದಂಡ ಇತ್ತು. ಅದರ ಪ್ರಕಾರ ಮಾತ್ರನೇ ಆ ಪುಸ್ತಕಗಳನ್ನ, 66 ಪುಸ್ತಕಗಳನ್ನ ಆರಿಸಿಕೊಂಡಿರೋದು. ಬರೀ 66 ಪುಸ್ತಕ ಅಲ್ಲ, ಆ ಕಾಲದಲ್ಲಿ ಇನ್ನೂ ತುಂಬಾ ಪುಸ್ತಕಗಳಿತ್ತು. ಅಷ್ಟು ಪುಸ್ತಕಗಳಲ್ಲಿ ಯಾವುದು ದೈವ ಪ್ರೇರಿತವಾದದ್ದು, ಯಾವುದು ಅಲ್ಲ ಅಂತ ಹೇಳಿ ದೇವರೇ ಸೆಪ್ಟಿಜೆಂಟ್ ಅಂತ ಹೇಳ್ತಾರೆ. ಸೆಪ್ಟಿಜೆಂಟ್ ಅಂದ್ರೆ 70 ಜನ ಸೇರಿ ಈ 66 ಪುಸ್ತಕಗಳನ್ನ ಆರಿಸಿಕೊಂಡಿದ್ದು. ದೇವರ ಆತ್ಮನಿಂದ ನಡೆಸಲ್ಪಟ್ಟು ಅವ್ರು ಆರಿಸ್ಕೊಂಡ್ರು. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು, ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ 27 ಪುಸ್ತಕಗಳು ಪೂರ್ತಿ ದೇವರ ಆತ್ಮನಿಂದ ಪ್ರೇರಿತವಾಗಿ ಬರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿರುವಂತ ನೀವೆಲ್ಲರೂ ಕೂಡ ಸತ್ಯವೇದವು ದೇವರ ವಾಕ್ಯ, ಕೇವಲ ಅದು ದೇವರ ವಾಕ್ಯ, ಮನುಷ್ಯರ ವಾಕ್ಯ ಅಲ್ಲ, ಅದು ದೇವರ ವಾಕ್ಯ ಅಂತ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕನ್ನೋದೇ ಇವತ್ತಿನ ಒಂದು ಸಂದೇಶ. ಹಾಗಾಗಿ ಸತ್ಯವೇದ ಓದುವಾಗ ದೇವರ ವಾಕ್ಯವನ್ನು ಓದ್ತಿದ್ದೀರಾ, ದೇವ್ರು ನಿಮ್ ಜೊತೆ ಏನ್ ಮಾತಾಡ್ತಾರೆ ಅಂತ ಹೇಳಿ ಆಸಕ್ತಿಯಿಂದ, ಒಂದು ಪೂರ್ಣ ಏಕಾಗ್ರತೆಯಿಂದ ಓದಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಭೀಮಾನಾಯ್ಕ ಅವರು ಇದ್ದಾರೆ, ಅವರು ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. 1 ನಿಮಿಷ ಇದೆ, ಬೇಗ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ, ಈ ಸಂಧ್ಯಾ ನೈವೇದ್ಯದ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬರ್ಲಿಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಇರಲಿ ಅಪ್ಪ. ಸತ್ಯದ ವೇದದ ಒಂದು ಹಿನ್ನೆಲೆ, ನಿನ್ನ ಜೀವವುಳ್ಳ ಮಾತು, ಅದನ್ನ ಧ್ಯಾನ ದೇವರೇ ನಮಗೆ ನಿನ್ನ ದಾಸನ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೇಳಿದಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಕೃಪಾಹಸ್ತದಲ್ಲಿ ಬಚ್ಚಿಟ್ಟು ಮರೆ ಮಾಡಿ ನಡೆಸಬೇಕಾಗಿ ಜೀವವುಳ್ಳ ಯೇಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್.